ಕತೆ ಶುರುವಾಗೋದೇ ಕಾಸಿ ಅನ್ನೋ ಹುಡುಗಿ ಒಂದು ಪಾರ್ಟಿಯಲ್ಲಿ ಇರೋ ದೃಶ್ಯದಿಂದ. ಅವಳು ತನ್ನ ಗೆಳತಿ ಜೊತೆ ತನಗೆ ಇಷ್ಟವಾದ ಹುಡುಗನ ಬಗ್ಗೆ ಮಾತಾಡ್ತಾ ಇರ್ತಾಳೆ. ಪಾರ್ಟಿ ಮುಗಿಸಿ ಹೊರಗೆ ಬರುವಾಗ ಅವಳ ಕ್ರಶ್ ಬೆನ್ ಎದುರಾಗ್ತಾನೆ. ಇಬ್ಬರೂ ಒಂದೆರಡು ಮಾತಾಡ್ತಾರೆ. ಆಮೇಲೆ ಕಾಸಿ ಮನೆಗೆ ಬಂದು ಅಪ್ಪ ಒಲಿವರ್ಗೆ ವಿಶ್ ಮಾಡಿ ತನ್ನ ತಮ್ಮ ಸ್ಯಾಮ್ಗೆ ಗುಡ್ ನೈಟ್ ಹೇಳ್ತಾಳೆ. ಮಾರನೇ ದಿನ ಅವಳು ತನ್ನ ಸಾಕರ್ ಪ್ರಾಕ್ಟೀಸ್ಗೆ ಹೋಗ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಕಾಸಿಯ ಕುಟುಂಬ ಟಿವಿಯಲ್ಲಿ ಆಕಾಶದಲ್ಲಿ ಕಾಣಿಸಿಕೊಂಡಿರೋ ಒಂದು ವಿಚಿತ್ರ ವಸ್ತುವಿನ ಬಗ್ಗೆ ನ್ಯೂಸ್ ನೋಡ್ತಾ ಇರ್ತಾರೆ. ಸ್ಯಾಮ್ ಓಡೋಡಿ ಆಚೆ ಬರ್ತಾನೆ. ಅವನ ಹಿಂದೆ ಉಳಿದವರೂ ಬರ್ತಾರೆ. ಆಕಾಶದಲ್ಲಿ ಒಂದು ಬೃಹತ್ ಸ್ಪೇಸ್ ಕ್ರಾಫ್ಟ್ ನೋಡಿ ಎಲ್ಲರಿಗೂ ಫುಲ್ ಶಾಕ್ ಆಗುತ್ತೆ. ಮೊದಲ 10 ದಿನಗಳ ಕಾಲ ಆ ಏಲಿಯನ್ಸ್ ಯಾವುದೇ ರೀತಿ ಸಂಪರ್ಕ ಬೆಳೆಸೋ ಪ್ರಯತ್ನ ಮಾಡಲ್ಲ. ಆದ್ರೆ ದಿಢೀರನೆ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ಕೆಲಸ ಮಾಡೋದು ನಿಲ್ಲಿಸುತ್ತವೆ. ಒಂದು ವಿಮಾನ ಕೆಳಗೆ ಬಿದ್ದು ವಾಹನಗಳನ್ನ ಪುಡಿ ಮಾಡೋದನ್ನ ಅವರು ನೋಡ್ತಾರೆ. ಇದೆಲ್ಲ ಆ ಏಲಿಯನ್ಸ್ ಶುರು ಮಾಡಿದ ಇಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್ನ ಪರಿಣಾಮ. ಕರೆಂಟ್ ಕಟ್ ಮಾಡೋದೇ ಅವರ ಮೊದಲನೇ ಅಲೆ ಆಗಿತ್ತು. ಆಮೇಲೆ ಕಾಸಿಯ ಅಪ್ಪ ಅವಳನ್ನ ಸ್ಕೂಲ್ ಹತ್ರ ಪಿಕ್ ಅಪ್ ಮಾಡ್ತಾರೆ. ಕಾಸಿ ಬೆನ್ ಕಡೆ ನೋಡ್ತಾ ಇವನೇನಾದ್ರೂ ನನಗೆ ಲಾಸ್ಟ್ ಟೈಮ್ ಕಾಣಿಸ್ತಾ ಇದ್ದಾನ ಅಂತ ಆತಂಕ ಪಡ್ತಾಳೆ. ಸ್ವಲ್ಪ ಸಮಯದ ನಂತರ ಕಾಸಿ ಮತ್ತು ಸ್ಯಾಮ್ ನೀರು ತರೋಕೆ ಹೋದಾಗ ಭೂಕಂಪದ ತರಹ ಎರಡನೇ ಅಲೆ ಅಪ್ಪಳಿಸುತ್ತೆ. ಮರಗಳು ಬೀಳೋದನ್ನ ನೋಡಿ ಅವರು ಓಡುತ್ತಿರುವಾಗ ಅವರ ಹಿಂದೆ ದೊಡ್ಡ ನೀರಿನ ಗೋಡೆಯೇ ಬರ್ತಾ ಇರುತ್ತೆ. ಕಾಸಿ ಹೇಗೋ ಮಾಡಿ ತನ್ನ ತಮ್ಮನನ್ನ ಎಳೆದುಕೊಂಡು ಒಂದು ಮರ ಹತ್ತಿ ಪ್ರಾಣ ಉಳಿಸಿಕೊಳ್ತಾಳೆ. ಎಲ್ಲಾ ಕರಾವಳಿ ನಗರಗಳು ಮತ್ತು ದ್ವೀಪಗಳಿಗೆ ಸುನಾಮಿ ಹೊಡೆದಿರುತ್ತೆ. ಎರಡನೇ ಅಲೆ ಮುಗಿದ ಮೇಲೆ ಏಲಿಯನ್ಸ್ ಮೂರನೇ ಅಲೆಯಾಗಿ ಮ್ಯೂಟೇಟೆಡ್ ಏವಿಯನ್ ಫ್ಲೂ ಅನ್ನೋ ಭೀಕರ ಕಾಯಿಲೆಯನ್ನ ಹಬ್ಬಿಸ್ತಾರೆ. ಇದರಿಂದ ಭೂಮಿ ಮೇಲಿದ್ದ ಅರ್ಧಕ್ಕಿಂತ ಹೆಚ್ಚು ಜನ ಸತ್ತೇ ಹೋಗ್ತಾರೆ. ಸ್ವಲ್ಪ ದಿನಗಳ ನಂತರ ಕಾಸಿ ಮತ್ತು ಅವಳ ಅಪ್ಪ ಬೇಕಾದ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಳ್ತಾರೆ. ಮೂವರು ಮನೆ ಬಿಟ್ಟು ನಡೆದುಕೊಂಡು ಒಂದು ಡಿಸ್ಪ್ಲೇಸ್ಮೆಂಟ್ ಕ್ಯಾಂಪ್ ಸೇರ್ತಾರೆ. ಅಂದು ಸಂಜೆ ಒಲಿವರ್ ಕಾಸಿಯನ್ನ ಸ್ವಲ್ಪ ದೂರ ಕರ್ಕೊಂಡು ಹೋಗಿ ಒಂದು ಗನ್ ತೋರಿಸ್ತಾನೆ. ನಾವಿಲ್ಲಿ ಸೇಫ್ ಅಂತ ಕಾಸಿ ಅಂದುಕೊಂಡಿರ್ತಾಳೆ. ಆದ್ರೆ ಇನ್ನುಂದೆ ಸೇಫ್ಟಿ ಅನ್ನೋದೇ ಇಲ್ಲಮ್ಮ ಅಂತ ಅಪ್ಪ ಹೇಳ್ತಾನೆ. ಅಷ್ಟರಲ್ಲಿ ಧೂಳೆಬ್ಬಿಸಿಕೊಂಡು ಮಿಲಿಟರಿ ಟ್ಯಾಂಕ್ಗಳು ಬರ್ತವೆ. ಕರ್ನಲ್ ವಾಶ್ ತಾನು ಮತ್ತೆ ತನ್ನ ಸೈನಿಕರು ಸಹಾಯ ಮಾಡೋಕೆ ಬಂದಿರೋದಾಗಿ ಹೇಳ್ತಾನೆ. ಮಿಲಿಟರಿಯವರು ದೊಡ್ಡವರನ್ನ ಮತ್ತು ಮಕ್ಕಳನ್ನ ಬೇರೆ ಬೇರೆ ಮಾಡ್ತಾರೆ. ದೊಡ್ಡವರನ್ನ ಬ್ರೀಫಿಂಗ್ಗೆ ಅಂತ ಒಂದು ಹಾಲ್ಗೆ ಕರ್ಕೊಂಡು ಹೋಗಿ ಮಕ್ಕಳನ್ನೆಲ್ಲ ಬಸ್ಗೆ ಹತ್ತಿಸ್ತಾರೆ. ಈ ಕ್ಯಾಂಪ್ ಡೇಂಜರ್ನಲ್ಲಿದೆ. ವಾಹನಗಳು ಕಮ್ಮಿ ಇರೋದ್ರಿಂದ ಮೊದಲು ಮಕ್ಕಳನ್ನ ಸೇಫ್ ಜಾಗಕ್ಕೆ ಕಳಿಸ್ತಿದೀವಿ ಅಂತ ಅವನು ಹೇಳ್ತಾನೆ. ಒಲಿವರ್ ಆ ಕರ್ನಲ್ ಮಾತನ್ನ ನಂಬಿ ಕಾಸಿ ಮತ್ತೆ ಸ್ಯಾಮ್ಗೆ ಬಸ್ ಹತ್ತೋಕೆ ಸಹಾಯ ಮಾಡ್ತಾನೆ. ಆದ್ರೆ ಸ್ಯಾಮ್ ತನ್ನ ನೆಚ್ಚಿನ ಕರಡಿ ಬೊಂಬೆ ಬಿಟ್ಟು ಬಂದಿರ್ತಾನೆ. ಅದಿಲ್ಲದೆ ನಾನು ಬರಲ್ಲ ಅಂತ ಹಠ ಮಾಡ್ತಾನೆ. ಕಾಸಿ ಆ ಬೊಂಬೆ ತರೋಕೆ ಅಂತ ವಾಪಸ್ ಹೋಗ್ತಾಳೆ. ಬೊಂಬೆ ಸಿಗುತ್ತೆ. ಆದ್ರೆ ಅಷ್ಟರಲ್ಲೇ ಅವಳನ್ನ ಬಿಟ್ಟು ಬಸ್ಗಳೆಲ್ಲ ಹೊರಟು ಹೋಗಿರುತ್ತವೆ. ಇತ್ತ ಕರ್ನಲ್ ವಾಶ್ ದೊಡ್ಡವರನ್ನ ಉದ್ದೇಶಿಸಿ 4ನೇ ಅಲೆ ಶುರುವಾಗಿದೆ ಅಂತ ಮಿಲಿಟರಿಗೆ ಡೌಟ್ ಇದೆ ಅಂತ ಹೇಳ್ತಾನೆ. ಏಲಿಯನ್ಸ್ ತಮ್ಮ ಕ್ರಾಫ್ಟ್ ಇಂದ ಕೆಳಗೆ ಇಳಿದು ಮನುಷ್ಯರ ರೂಪದಲ್ಲಿ ಓಡಾಡ್ತಿದ್ದಾರೆ. ಅವರು ಯಾರ ದೇಹದೊಳಗೆ ಬೇಕಾದ್ರೂ ಸೇರಿಕೊಂಡು ಕಂಟ್ರೋಲ್ ಮಾಡಬಲ್ಲರು ಅಂತ ವಿವರಿಸ್ತಾನೆ. ಮಕ್ಕಳಲ್ಲಿರೋ ಆ ಏಲಿಯನ್ಸ್ಗಳನ್ನ ಕಂಡುಹಿಡಿಯೋಕೆ ನಮಗೆ ಗೊತ್ತಿದೆ. ಆದ್ರೆ ದೊಡ್ಡವರಲ್ಲಿ ಅದು ಇನ್ನೂ ಸಾಧ್ಯವಾಗಿಲ್ಲ ಅಂತ ವಾಶ್ ಹೇಳ್ತಾನೆ. ಎಲ್ಲರೂ ತಮ್ಮ ಮಕ್ಕಳ ಬಗ್ಗೆ ಕೇಳಿದಾಗ ಮನುಷ್ಯರು ಯಾರು ಏಲಿಯನ್ಸ್ ಯಾರು ಅಂತ ಗೊತ್ತಾಗದ ಕಾರಣ ಮಕ್ಕಳನ್ನ ಬೇರೆ ಫೆಸಿಲಿಟಿಯಲ್ಲಿ ಇಡ್ತೀವಿ ಅಂತಾನೆ. ಕಾಸಿ ಹಾಲ್ ಹೊರಗಡೆ ಬರ್ತಾಳೆ. ಆದ್ರೆ ಒಲಿವರ್ ಅವಳಿಗೆ ಸನ್ನೆ ಮಾಡಿ ಅಲ್ಲಿಂದ ಓಡಿ ಹೋಗಿ ಅಡಗಿಕೊಳ್ಳೋಕೆ ಹೇಳ್ತಾನೆ. ದಿಢೀರನೆ ಒಬ್ಬ ವ್ಯಕ್ತಿ ಸೈನಿಕರನ್ನ ಎದುರು ಹಾಕಿಕೊಂಡು ನಮ್ಮನ್ನ ಬಿಟ್ಟುಬಿಡಿ ಅಂತ ಕೂಗಾಡ್ತಾನೆ. ನೋಡ್ತಿದ್ದಂಗೆ ಗುಂಡಿನ ಚಕಮಕಿ ಶುರುವಾಗಿ ಅಲ್ಲಿದ್ದ ಎಲ್ಲಾ ದೊಡ್ಡವರನ್ನು ಸೈನಿಕರು ಕೊಂದು ಹಾಕ್ತಾರೆ. ಕಾಸಿ ಮೆಲ್ಲಗೆ ಒಳಗೆ ಬಂದು ನೋಡಿದಾಗ ಸತ್ತವರ ಮಧ್ಯೆ ಅವಳ ಅಪ್ಪನ ಹೆಣ ಕೂಡ ಇರುತ್ತೆ. ಕಾಸಿ ಒಂದು ರೈಫಲ್ ಎತ್ತಿಕೊಂಡು ಕಾಡಿನ ಕಡೆ ಓಡ್ತಾಳೆ. ಆಮೇಲೆ ಮಕ್ಕಳೆಲ್ಲ ಮಿಲಿಟರಿ ಬೇಸ್ಗೆ ಬರ್ತಾರೆ. ಅವರಿಗೆಲ್ಲ ನಂಬರ್ ಕೊಟ್ಟು ಕಾಯೋಕೆ ಹೇಳ್ತಾರೆ. ಮೊದಲನೆಯದಾಗಿ ಬೆನ್ ಹೆಸರು ಕರೀತಾರೆ. ಅವನನ್ನ ಬಿಲ್ಡಿಂಗ್ ಒಳಗೆ ಕರ್ಕೊಂಡು ಹೋಗ್ತಾರೆ. ಮಿಲಿಟರಿ ಡಾಕ್ಟರ್ ಅವನನ್ನ ಚೆಕ್ ಮಾಡ್ತಿದ್ದಾಗ ಸಾರ್ಜೆಂಟ್ ರೆಡ್ನಿಕ್ ಬಂದು ಅವನನ್ನ ವಿಚಾರಿಸ್ತಾಳೆ. ಹಿಂದಿನ ಅಲೆಗಳಲ್ಲಿ ತನ್ನ ಫ್ಯಾಮಿಲಿ ಎಲ್ಲಾ ಸತ್ತು ಹೋದ್ರು ಅಂತ ಅವನು ಹೇಳ್ತಾನೆ. ಅವಳು ಅವನ ಕುತ್ತಿಗೆಗೆ ಒಂದು ಟ್ರ್ಯಾಕಿಂಗ್ ಚಿಪ್ ಹಾಕ್ತಾಳೆ. ಶತ್ರುಗಳು ಹೇಗಿರ್ತಾರೆ ಅಂತಾನೆ ಗೊತ್ತಿಲ್ಲ ಅಂದ್ಮೇಲೆ ಅವರ ಜೊತೆ ಫೈಟ್ ಮಾಡೋದು ಹೇಗೆ ಅಂತ ಬೆನ್ ಕೇಳ್ತಾನೆ. ಆಗ ರೆಡ್ನಿಕ್ ಅವನನ್ನ ಬೇರೆ ರೂಮ್ಗೆ ಕರ್ಕೊಂಡು ಹೋಗಿ ಶತ್ರುಗಳನ್ನ ಹೇಗೆ ಕಂಡುಹಿಡಿಯೋದು ಅಂತ ತೋರಿಸ್ತಾಳೆ. ಅಲ್ಲಿ ವೈರ್ಗಳು ಕನೆಕ್ಟ್ ಆಗಿರೋ ಒಬ್ಬ ಹುಡುಗನ್ನ ತೋರಿಸಿ ಬೆನ್ ಕಣ್ಣಿಗೆ ಒಂದು ಸ್ಪೆಷಲ್ ವೈಸರ್ ಹಾಕ್ತಾಳೆ. ಆ ವೈಸರ್ನಲ್ಲಿ ನೋಡಿದಾಗ ಆ ಹುಡುಗನ ದೇಹದೊಳಗೆ ಸೇರಿಕೊಂಡು ಕಂಟ್ರೋಲ್ ಮಾಡ್ತಿರೋ ಒಂದು ಪ್ಯಾರಾಸೈಟ್ ಕಾಣಿಸುತ್ತೆ. ಆ ಪ್ಯಾರಾಸೈಟ್ ಸಾಯ್ಬೇಕು ಅಂದ್ರೆ ಆ ಹುಡುಗ ಸಾಯಲೇಬೇಕು. ಅವಳು ಬೆನ್ ಕೈಗೆ ಒಂದು ರಿಮೋಟ್ ಕೊಟ್ಟು ಆ ಹುಡುಗನ್ನ ಸಾಯಿಸೋಕೆ ಹೇಳ್ತಾಳೆ. ಬೆನ್ ಮೊದಲು ಹಿಂದೆ ಮುಂದೆ ನೋಡಿದ್ರು. ಆಮೇಲೆ ಆ ಕೆಲಸ ಮಾಡ್ತಾನೆ. ಅದೇ ಟೈಮ್ಗೆ ಕಾಸಿ ಕಾಡಿನಲ್ಲಿ ಅಡಗಿಕೊಂಡಿರ್ತಾಳೆ. ಅವಳಿಗೆ ಯಾರ ಮೇಲೂ ನಂಬಿಕೆ ಇರಲ್ಲ. ಹೇಗಾದ್ರೂ ಮಾಡಿ ಮಿಲಿಟರಿ ಬೇಸ್ ಸೇರಿ ತನ್ನ ತಮ್ಮನನ್ನ ಹುಡುಕಬೇಕು ಅನ್ನೋದೇ ಅವಳ ಗುರಿ. ಮುಂದೆ ಹೋಗ್ತಾ ಅವಳು ಒಂದು ಹೈವೇಗೆ ಬರ್ತಾಳೆ. ಅಲ್ಲಿ ಬರೀ ಖಾಲಿ ಕಾರುಗಳೇ ಬಿದ್ದಿರುತ್ತವೆ. ಅಲ್ಲಿದ್ದ ರಕ್ತದ ಕಲೆಗಳನ್ನ ನೋಡಿ ಇತ್ತೀಚೆಗಷ್ಟೇ ಇಲ್ಲಿ ಜನಗಳನ್ನ ಕೊಲೆ ಮಾಡಿದ್ದಾರೆ ಅಂತ ಅವಳಿಗೆ ಅರ್ಥ ಆಗುತ್ತೆ. ಅಷ್ಟರಲ್ಲಿ ಆಕಾಶದಲ್ಲಿ ಹಾರಾಡ್ತಿದ್ದ ಒಂದು ಡ್ರೋನ್ ಕಾಸಿಯನ್ನ ನೋಡಿ ಅವಳ ಕಾಲಿಗೆ ಶೂಟ್ ಮಾಡುತ್ತೆ. ಅವಳು ಒಂದು ಟ್ರಕ್ ಕೆಳಗೆ ಅಡಗಿಕೊಂಡು ಹೇಗಾದ್ರೂ ಫೈಟ್ ಮಾಡ್ಕೊಂಡು ತಪ್ಪಿಸ್ಕೋಬೇಕು ಅಂತ ಅನ್ಕೊಳ್ತಾಳೆ. ಆದ್ರೆ ಪಾಪ ಅವಳು ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಈತ ವಾಶ್ ಆ ಮಕ್ಕಳನ್ನೆಲ್ಲ ಏಲಿಯನ್ಸ್ ಜೊತೆಗಿನ ಯುದ್ಧಕ್ಕೆ ರೆಡಿ ಮಾಡ್ತಿರ್ತಾನೆ. ಏಲಿಯನ್ಸ್ ತಮ್ಮ ಕೊನೆಯ ಅಸ್ತ್ರವಾಗಿ 5ನೇ ಅಲೆ ಶುರು ಮಾಡಲಿದ್ದಾರೆ. ಈ ಅಲೆ ಏನಾದ್ರೂ ಸಕ್ಸಸ್ ಆದ್ರೆ ಮನುಷ್ಯ ಕುಲಾನೇ ನಾಶ ಆಗುತ್ತೆ ಅಂತ ಬ್ರೇನ್ ವಾಶ್ ಮಾಡ್ತಾನೆ. ಕಾಸಿಗೆ ಎಚ್ಚರವಾದಾಗ ಅವಳ ಕಾಲಿಗೆ ಬ್ಯಾಂಡೇಜ್ ಆಗಿರುತ್ತೆ. ಯಾರೋ ಮೆಟ್ಟಿಲು ಹತ್ತಿಕೊಂಡು ಬರೋ ಸೌಂಡ್ ಕೇಳಿ ಅವಳು ನಿದ್ದೆ ಮಾಡ್ತಿರೋ ತರಹ ಆಕ್ಟ್ ಮಾಡ್ತಾಳೆ.
ಮಾರನೇ ದಿನ ಕಾಸಿ ತನ್ನ ಬ್ಯಾಗ್ನಲ್ಲಿ ಗನ್ ಹುಡುಕ್ತಿದ್ದಾಗ ಗಾಯದ ನೋವಿನಿಂದ ಕೆಳಗೆ ಬೀಳ್ತಾಳೆ. ಆ ವ್ಯಕ್ತಿ ವಾಪಸ್ ಬರ್ತಿರೋದನ್ನ ಕೇಳಿ ಮತ್ತೆ ಬೆಡ್ ಮೇಲೆ ಹೋಗಿ ಮಲ್ಕೊಳ್ತಾಳೆ. ಅವನು ಒಳಗೆ ಬಂದು ನೀನು ಎಚ್ಚರಾಗಿದ್ದೀಯಾ ಅಂತ ನನಗೆ ಗೊತ್ತು ಅಂತಾನೆ. ತನ್ನ ಹೆಸರು ಇವಾನ್ ಅಂತ ಪರಿಚಯ ಮಾಡಿಕೊಳ್ತಾನೆ. ನಾನಿಲ್ಲೆಲ್ಲಿದ್ದೀನಿ ಅಂತ ಕಾಸಿ ಕೇಳಿದಾಗ ತಾನು ಅವಳನ್ನ ಕಾಡಿನಲ್ಲಿ ನೋಡಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಗಿ ಹೇಳ್ತಾನೆ. ನನ್ನ ಗನ್ ಎಲ್ಲಿದೆ ಅಂತ ಅವಳು ಕೇಳಿದಾಗ ನೀನು ಬಿದ್ದಿದ್ದ ಜಾಗದಲ್ಲಿ ಗನ್ ಇರಲಿಲ್ಲ ಅಂತಾನೆ. ಕಾಸಿಯ ಹೊಲಿಗೆ ಬಿಚ್ಚಿಕೊಂಡಿದೆ ಅಂತ ಅರಿವಾದಾಗ ಇವಾನ್ ಅವಳನ್ನ ಬಾತ್ರೂಮ್ಗೆ ಎತ್ತಿಕೊಂಡು ಹೋಗಿ ಮತ್ತೆ ಟ್ರೀಟ್ಮೆಂಟ್ ಕೊಡ್ತಾನೆ. ಅವನು ಕ್ಲೀನ್ ಮಾಡ್ತಿರುವಾಗ ಮಿಲಿಟರಿ ಬೇಸ್ ಇಲ್ಲಿಂದ ಎಷ್ಟು ದೂರ ಇದೆ ಅಂತ ಕಾಸಿ ಕೇಳ್ತಾಳೆ. ಅವನು ಡಿಸ್ಟೆನ್ಸ್ ಹೇಳ್ತಾನೆ. ಆಮೇಲೆ ನಿನಗ್ಯಾಕೆ ಆ ಬೇಸ್ ಬಗ್ಗೆ ಅಷ್ಟು ಇಂಟರೆಸ್ಟ್ ಅಂತ ಅವನು ಕೇಳಿದಾಗ ಕಾಸಿ ತನ್ನ ತಮ್ಮ ಸ್ಯಾಮ್ ಬಗ್ಗೆ ಹೇಳ್ತಾಳೆ. ಆ ಕಡೆ ಮಿಲಿಟರಿ ಬೇಸ್ನಲ್ಲಿ ಮಕ್ಕಳು ಕಾರ್ಡ್ಸ್ ಆಡ್ತಿರುವಾಗ ರೆಡ್ನಿಕ್ ಒಬ್ಬ ಹುಡುಗಿಯನ್ನ ಕರ್ಕೊಂಡು ಬಂದು ರಿಂಗರ್ ಅಂತ ಪರಿಚಯಿಸ್ತಾಳೆ. ಅವಳಿಗೆ ಮಲಗೋ ಜಾಗ ತೋರಿಸ್ತಾರೆ. ಇತ್ತ ಇವಾನ್ ಮನೆಯ ಆಚೆ ಇದ್ದಾಗ ಕಾಸಿ ಅವನ ರೂಮ್ನಲ್ಲಿ ಹುಡುಕಾಡಿ ತನ್ನ ಗನ್ ಪತ್ತೆ ಮಾಡ್ತಾಳೆ. ಅದನ್ನ ತೆಗೆದುಕೊಂಡು ಬೇಗ ಪ್ಯಾಕ್ ಮಾಡಿಕೊಂಡು ಕುಂಟುತ್ತಾ ಮನೆಯಿಂದ ಹೊರಡ್ತಾಳೆ. ಕಾಸಿ ಆಕಸ್ಮಿಕವಾಗಿ ಒಂದು ನಾಯ್ಸ್ ಟ್ರ್ಯಾಪ್ ಮೇಲೆ ಕಾಲಿಡ್ತಾಳೆ. ಇವಾನ್ ಬಂದು ಅವಳನ್ನ ಹಿಡಿದು ಗನ್ ಕಿತ್ತುಕೊಂಡು ಸೈಲೆಂಟ್ ಆಗಿರು ಅಂತ ಕೆಳಗೆ ಎಳೆದು ಕೂರಿಸ್ತಾನೆ. ಅಷ್ಟರಲ್ಲಿ ಆಕಾಶದಲ್ಲಿ ಒಂದು ಏಲಿಯನ್ ಕ್ರಾಫ್ಟ್ ಹಾರಿ ಹೋಗುತ್ತೆ ಮತ್ತು ಮರಗಳ ಮಧ್ಯೆ ಒಬ್ಬ ಸ್ಕೌಟ್ ಇವರನ್ನೇ ಹುಡುಕ್ತಾ ಇರ್ತಾನೆ. ನೀನು ನಮ್ಮ ಶತ್ರುಗಳ ಕಡೆಯವಳೇನೋ ಅನ್ನೋ ಡೌಟ್ ಇತ್ತು, ಅದಕ್ಕೆ ಗನ್ ಬಗ್ಗೆ ಸುಳ್ಳು ಹೇಳಿದೆ ಅಂತ ಇವಾನ್ ಒಪ್ಪಿಕೊಳ್ತಾನೆ. ಆ ಸ್ಕೌಟ್ ಅನ್ನೋದು ಮನುಷ್ಯರನ್ನ ಟ್ರ್ಯಾಕ್ ಮಾಡೋಕೆ ಡ್ರೋನ್ಸ್ ಜೊತೆ ಕೆಲಸ ಮಾಡೋ ಒಂದು ಏಲಿಯನ್ ಅಂತ ಅವನು ಅವಳಿಗೆ ಹೇಳ್ತಾನೆ. ಬೇಸ್ನಲ್ಲಿ ರಿಂಗರ್ ಮತ್ತು ಬೆನ್ ಟ್ರೈನಿಂಗ್ ಪಾರ್ಟ್ನರ್ಸ್ ಆಗಿರ್ತಾರೆ. ಬೆನ್ ಅವಳಿಗೆ ನೀನು ನನ್ನನ್ನ ಸೋಲಿಸಿದ್ರೆ ನೀನೇ ನಮ್ಮ ಸ್ಕ್ವಾಡ್ಗೆ ಶೂಟಿಂಗ್ ಹೇಳಿಕೊಡಬೇಕು ಅಂತಾನೆ. ಅವಳು ಒಪ್ಪಿ ಮೊದಲು ಅವನನ್ನ ಈಸಿಯಾಗಿ ಸೋಲಿಸ್ತಾಳೆ. ಆದ್ರೆ ಅವಳಿಗೆ ಓವರ್ ಕಾನ್ಫಿಡೆನ್ಸ್ ಬಂದು ಸೆಕೆಂಡ್ ರೌಂಡ್ನಲ್ಲಿ ಬೆನ್ ಅವಳನ್ನ ಬೀಳಿಸ್ತಾನೆ. ಆಮೇಲೆ ರಿಂಗರ್ ತನ್ನ ಟೀಮ್ಮೇಟ್ಸ್ಗೆ ಗನ್ ಹೇಗೆ ಯೂಸ್ ಮಾಡೋದು ಅಂತ ಹೇಳಿಕೊಡ್ತಾ ಇರ್ತಾಳೆ. ಅಲ್ಲಿಗೆ ಬರೋ ರೆಡ್ನಿಕ್ ವಾಶ್ ನಿನ್ನನ್ನ ಕರಿತಿದ್ದಾನೆ ಅಂತ ಬೆನ್ಗೆ ಹೇಳ್ತಾಳೆ. ಅವನು ಕಮಾಂಡ್ ಸೆಂಟರ್ಗೆ ಹೋದಾಗ ವಾಶ್ ಏಲಿಯನ್ಸ್ನ 5ನೇ ಅಲೆ ಆಫಿಷಿಯಲ್ ಆಗಿ ಶುರುವಾಗಿದೆ ಅಂತಾನೆ. ಮೆಡಿಕಲ್ ಲ್ಯಾಬ್ನಲ್ಲಿ ಯೂಸ್ ಮಾಡಿದ್ದ ವೈಸರ್ನ ಮೊಬೈಲ್ ವರ್ಷನ್ ತೋರಿಸಿ ಇದು ಯುದ್ಧ ಭೂಮಿಯಲ್ಲಿ ಏಲಿಯನ್ಸ್ಗಳನ್ನ ನೋಡೋಕೆ ಹೆಲ್ಪ್ ಆಗುತ್ತೆ ಅಂತಾನೆ. ಮಾರನೇ ದಿನ ಈ ವೈಸರ್ಗಳನ್ನ ಫೀಲ್ಡ್ನಲ್ಲಿ ಟೆಸ್ಟ್ ಮಾಡಬೇಕು ಅಂತ ವಾಶ್ ಹೇಳ್ತಾನೆ. ಕಾಡಿನಲ್ಲಿ ಕಾಸಿ ಟೆಂಟ್ನಲ್ಲಿ ಎಚ್ಚರಾಗ್ತಾಳೆ. ಇವಾನ್ನ ಹುಡುಕಿಕೊಂಡು ಹೋದಾಗ ಅವನು ನದಿಯಲ್ಲಿ ಸ್ನಾನ ಮಾಡ್ತಿರೋದು ಕಾಣಿಸುತ್ತೆ. ಅವನು ಅವಳನ್ನ ನೋಡಿದ ತಕ್ಷಣ ಅವಳು ನಾಚಿಕೆಯಿಂದ ಟೆಂಟ್ಗೆ ಓಡಿ ಬರ್ತಾಳೆ. ಇವಾನ್ ವಾಪಸ್ ಬಂದಾಗ ಇಬ್ಬರೂ ಪ್ಯಾಕ್ ಮಾಡಿಕೊಂಡು ರೈಲ್ವೆ ಟ್ರ್ಯಾಕ್ ಹಿಡಿದು ನಡೀತಾರೆ. ಕತ್ತಲಾದ ಮೇಲೆ ಒಂದು ಸೇಫ್ ಜಾಗ ನೋಡಿ ಉಳ್ಕೊಳ್ತಾರೆ. ಇವಾನ್ ಅವಳ ಬ್ಯಾಂಡೇಜ್ ಚೇಂಜ್ ಮಾಡೋಕೆ ಹೆಲ್ಪ್ ಮಾಡ್ತಾನೆ. ಕಾಸಿ ಅವನಿಗೆ ಮುತ್ತು ಕೊಟ್ಟು ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾಳೆ. ಮಾರನೇ ದಿನ ಬೆಳಗ್ಗೆ ಕ್ವಾಡ್ ಹೆಲಿಕಾಪ್ಟರ್ ಹತ್ತಿ ಟೆಸ್ಟಿಂಗ್ ಜಾಗಕ್ಕೆ ಹೋಗ್ತಾರೆ. ಅಲ್ಲಿಗೆ ರೀಚ್ ಆದಾಗ ಒಬ್ಬ ಆಫೀಸರ್ ನಿಮ್ಮ ಮಿಷನ್ ಏನು ಅಂತ ಬೆನ್ನ ಕೇಳ್ತಾಳೆ. ಶತ್ರುಗಳ ನೆಲೆ ಕಂಡುಹಿಡಿದು ಅವರನ್ನು ಮುಗಿಸೋದು ಅಂತ ಅವನು ಹೇಳ್ತಾನೆ. ವೈಸರ್ನಲ್ಲಿ ಶತ್ರುಗಳು ಹಸಿರು ಬಣ್ಣದಲ್ಲಿ ಕಾಣಿಸ್ತಾರೆ ಅಂತ ನೆನಪಿಸಿ ಕೆಲಸ ಮುಗಿದ ಮೇಲೆ ಸಿಗ್ನಲ್ ಕೊಡಿ ಅಂತ ಅವಳು ಹೇಳ್ತಾಳೆ. ಹೆಲಿಕಾಪ್ಟರ್ ಅವರನ್ನ ಡ್ರಾಪ್ ಮಾಡಿ ಹೊರಟು ಹೋಗುತ್ತೆ. ಬೆನ್ ತನ್ನ ಸ್ಕ್ವಾಡ್ಗೆ ಲೀಡ್ ಮಾಡ್ತಾ ಮುಂದೆ ಹೋಗ್ತಾನೆ. ಅಷ್ಟರಲ್ಲಿ ಇಬ್ಬರು ಶತ್ರುಗಳು ಕಾಣಿಸ್ತಾರೆ. ಇವರು ಮೂವ್ ಆಗೋಕೆ ಮುಂಚೆನೇ ಅವರು ಫೈರಿಂಗ್ ಶುರು ಮಾಡ್ತಾರೆ. ಕಷ್ಟಕ್ಕೆ ಸಿಕ್ಕಿಬಿದ್ದ ಬೆನ್ ಎಲ್ಲರಿಗೂ ಒಂದು ಬಸ್ ಒಳಗೆ ಕವರ್ ತಗೊಳ್ಳೋಕೆ ಹೇಳ್ತಾನೆ. ಫೈರಿಂಗ್ ಜಾಸ್ತಿಯಾಗಿ ಅವರ ಟೀಮ್ನ ಒಬ್ಬನಿಗೆ ಗುಂಡು ತಾಗುತ್ತೆ. ನಾವಿಲ್ಲಿ ಟ್ರ್ಯಾಪ್ ಆಗಿದ್ದೀವಿ ಅಂತ ಅರ್ಥ ಮಾಡಿಕೊಂಡ ರಿಂಗರ್ ಉಳಿದವರು ಎಸ್ಕೇಪ್ ಆಗಲಿ ಅಂತ ಶತ್ರುಗಳ ಗಮನ ಬೇರೆ ಕಡೆ ಸೆಳೆಯೋ ಪ್ಲಾನ್ ಮಾಡ್ತಾಳೆ. ನಾನು ಸಿಗ್ನಲ್ ಕೊಟ್ಟ ತಕ್ಷಣ ಮೂವ್ ಆಗಿ ಅಂತ ಬೆನ್ ಹೇಳ್ತಾನೆ. ರಿಂಗರ್ ಓಡಿ ಅಂತ ಕೂಗ್ತಾಳೆ. ಅವರೆಲ್ಲ ಓಡುತ್ತಿದ್ದಂತೆ ಅವಳು ಸೆಟ್ ಮಾಡಿದ್ದ ಬಸ್ ಬ್ಲಾಸ್ಟ್ ಆಗುತ್ತೆ. ಸ್ಕ್ವಾಡ್ ಒಂದು ಖಾಲಿ ಮಾಲ್ ಒಳಗೆ ಸೇರಿಕೊಳ್ಳುತ್ತೆ. ರಿಂಗರ್ ಅವರ ಜೊತೆ ಸೇರಿಕೊಂಡು ಏನೋ ಸರಿಯಿಲ್ಲ ಅಂತ ತನ್ನ ಡೌಟ್ ಹೇಳ್ತಾಳೆ. ಏಲಿಯನ್ಸ್ಗೆ ಭೂಕಂಪ ಸೃಷ್ಟಿ ಮಾಡೋ ತಾಕತ್ತು ಇದೆ ಅಂದ್ಮೇಲೆ ಒಂದು ಸಣ್ಣ ಮಕ್ಕಳ ಟೀಮ್ ನೋಡಿ ಯಾಕೆ ಹೆದರ್ತಾರೆ ಅಂತ ಕೇಳ್ತಾಳೆ. ರಿಂಗರ್ ಮಿಲಿಟರಿ ಬಿಟ್ಟು ಹೋಗೋ ನಿರ್ಧಾರ ಮಾಡಿ ತನ್ನ ಟ್ರ್ಯಾಕರ್ ಕಿತ್ತು ಬಿಸಾಕ್ತಾಳೆ. ಅವಳು ಹಾಗೆ ಮಾಡಿದ ತಕ್ಷಣ ಉಳಿದವರ ವೈಸರ್ನಲ್ಲಿ ಅವಳೇ ಹಸಿರು ಬಣ್ಣದಲ್ಲಿ ಶತ್ರು ತರಹ ಕಾಣಿಸ್ತಾಳೆ. ಎಲ್ಲರಿಗೂ ಫುಲ್ ಶಾಕ್. ಬೆಂಗೆ ಅಸಲಿ ಮ್ಯಾಟರ್ ಏನು ಅಂತ ಅರ್ಥ ಆಗುತ್ತೆ. ಅವನು ಕೂಡ ತನ್ನ ಟ್ರ್ಯಾಕರ್ ತೆಗೆದಾಗ ಅವನು ಶತ್ರು ತರಹನೇ ಕಾಣಿಸ್ತಾನೆ. ನಾನು ಏಲಿಯನ್ ಅಲ್ಲ, ನಮ್ಮ ಮೇಲೆ ಫೈರಿಂಗ್ ಮಾಡಿದವರು ಏಲಿಯನ್ ಅಲ್ಲ, ರೆಡ್ನಿಕ್ ಮತ್ತು ವಾಶ್ ನಮಗೆಲ್ಲ ಮೋಸ ಮಾಡಿದ್ದಾರೆ ಅಂತ ಬೆನ್ ಹೇಳ್ತಾನೆ. ಆ ಹಸಿರು ಬಣ್ಣದಲ್ಲಿ ಕಾಣಿಸೋದು ನಿಜವಾದ ಮನುಷ್ಯರು, ಈ ವೈಸರ್ ಮತ್ತೆ ಟ್ರ್ಯಾಕರ್ ಎಲ್ಲಾನು ಅವರ ದೊಡ್ಡ ಸ್ಕ್ಯಾಮ್ ಅಂತ ವಿವರಿಸ್ತಾನೆ. ಮಕ್ಕಳು ತಮ್ಮ ಸ್ವಂತ ಜನಾಂಗದವರನ್ನೇ ಕೊಲ್ತಾರಾ ಇಲ್ವಾ ಅನ್ನೋದೇ ಆ ನಿಜವಾದ ಟೆಸ್ಟ್ ಆಗಿತ್ತು. ಮಿಲಿಟರಿಯವರೇ ಅಸಲಿ ಏಲಿಯನ್ಸ್, ಅವರು ಮಕ್ಕಳನ್ನೇ ದಾಳವಾಗಿ ಬಳಸಿ ಉಳಿದಿರೋ ಮನುಷ್ಯರನ್ನ ಕೊಲ್ಲಿಸ್ತಾ ಇದ್ದಾರೆ ಅಂತ ಬೆನ್ ಹೇಳ್ತಾನೆ. ನಾವು 5ನೇ ಅಲೆ ವಿರುದ್ಧ ಹೋರಾಡ್ತಾ ಇಲ್ಲ, ನಾವೇ ಆ 5ನೇ ಅಲೆ ಅಂತ ಬೆನ್ ಸತ್ಯ ರಿವೀಲ್ ಮಾಡ್ತಾನೆ. ಎಲ್ಲರಿಗೂ ತಮ್ಮ ಟ್ರ್ಯಾಕರ್ ತೆಗೆಯೋಕೆ ಹೇಳಿ ತಾನೊಬ್ಬನೇ ಬೇಸ್ಗೆ ವಾಪಸ್ ಹೋಗಿ ಸ್ಯಾಮ್ನ ಕಾಪಾಡೋದಾಗಿ ಹೇಳ್ತಾನೆ. ಇದು ನಿಜ ಅಂತ ನಂಬಿಸೋಕೆ ತನ್ನ ಮೇಲೆ ಶೂಟ್ ಮಾಡು ಅಂತ ರಿಂಗರ್ಗೆ ಕೇಳ್ತಾನೆ. ಅದೇ ಸಮಯದಲ್ಲಿ ಸ್ಕೌಟ್ಸ್ ಇವಾನ್ ಮತ್ತು ಕಾಸಿಯನ್ನ ಪತ್ತೆ ಮಾಡ್ತಾರೆ. ಇವಾನ್ ವಾಹನದಿಂದ ಹೊರಗೆ ಬಂದಾಗ ಒಬ್ಬ ನೀನು ನಿನ್ನ ಏರಿಯಾದಿಂದ ಆಚೆ ಬಂದಿದ್ದೀಯಾ ಅಂತ ಅವನ ಮೇಲೆ ಶೂಟ್ ಮಾಡ್ತಾನೆ. ಕಾಸಿಗೆ ಎಚ್ಚರವಾಗಿ ನೋಡಿದಾಗ ಇವಾನ್ ಆ ಇಬ್ಬರ ಜೊತೆ ಫೈಟ್ ಮಾಡ್ತಾ ಅವಳಿಗೆ ಓಡಿ ಹೋಗೋಕೆ ಹೇಳ್ತಾನೆ. ಕಾಸಿ ಗನ್ ತಗೊಂಡು ಬುಲೆಟ್ಸ್ಗೆ ಹುಡುಕ್ತಿದ್ದಾಗ ಅವಳಿಗೆ ಏನೋ ವಿಚಿತ್ರ ಅನ್ಸುತ್ತೆ. ಒಬ್ಬ ವ್ಯಕ್ತಿ ಅವಳನ್ನ ಬೆನ್ನಟ್ಟಿ ಹಿಡಿದುಕೊಳ್ತಾನೆ, ಆದ್ರೆ ಇವಾನ್ ಬಂದು ಅವಳನ್ನ ಕಾಪಾಡ್ತಾನೆ. ಇವಾನ್ ಅತಿಮಾನುಷ ಶಕ್ತಿಯಿಂದ ಫೈಟ್ ಮಾಡಿ ಅವನನ್ನ ಕೊಂದು ಹಾಕ್ತಾನೆ.
ಏನೋ ದೊಡ್ಡ ಗಡಬಡ್ ಇದೆ ಅಂತ ಅರ್ಥ ಮಾಡಿಕೊಂಡ ಕಾಸಿ ಅವನ ಕಡೆ ಗನ್ ಗುರಿ ಮಾಡ್ತಾಳೆ. ಇವಾನ್ ತನ್ನ ಸತ್ಯ ಹೇಳ್ತಾನೆ. ಅವನು ಮನುಷ್ಯನೂ ಹೌದು, ಏಲಿಯನ್ ಕೂಡ ಹೌದು. ಆಕ್ರಮಣ ಶುರುವಾಗೋಕೆ ಮುಂಚೆನೇ ಕ್ರಿಯೇಟ್ ಮಾಡಿದ್ದ ಒಬ್ಬ ಸ್ಲೀಪರ್ ಏಜೆಂಟ್ ಅವನು. ಯಾವಾಗ ಆ ಮದರ್ಶಿಪ್ ಭೂಮಿಗೆ ಬಂತೋ ಅವನೊಳಗಿದ್ದ ಏಲಿಯನ್ ಆಕ್ಟಿವೇಟ್ ಆಯ್ತು ಅಂತ ಹೇಳ್ತಾನೆ. ನಿನ್ನ ಫ್ಯಾಮಿಲಿನ ಕೊಂದಿದ್ದು ನೀನೇನಾ ಅಂತ ಕಾಸಿ ಕೇಳಿದಾಗ ಇಲ್ಲ, ಅದು ಫ್ಲೂ ಇಂದ ಸತ್ತಿದ್ದು ಅಂತಾನೆ. ತನ್ನ ಜನಾಂಗಕ್ಕೆ ಪ್ರೀತಿ ಅನ್ನೋದೇ ಗೊತ್ತಿಲ್ಲ, ಆದ್ರೆ ನಿನ್ನನ್ನು ನೋಡಿದ ಮೇಲೆ ನನಗೆ ಪ್ರೀತಿ ಹುಟ್ಟಿತು ಅಂತಾನೆ. ಇವಾನ್ ಮುಂಚೆಯಿಂದಲೂ ಕಾಸಿಯನ್ನ ವಾಚ್ ಮಾಡ್ತಿದ್ದ. ಅವಳಿಗೆ ಶೂಟ್ ಮಾಡಿದ ಸ್ಕೌಟ್ನ ಕೊಂದಿದ್ದೆ ಇವಾನ್. ಅವಳಿಂದಾಗಿ ಅವನಿಗೆ ಪ್ರೀತಿ ಮೇಲೆ ನಂಬಿಕೆ ಬಂದಿರುತ್ತೆ. ಅವನು ಆ ಮಿಲಿಟರಿ ಬೇಸ್ನ ಅಸಲಿ ಸತ್ಯ ಅವಳಿಗೆ ಹೇಳ್ತಾನೆ. ಅವಳು ಅವನನ್ನು ಬಿಟ್ಟು ನಡೆಯುವಾಗ ಬೇಸ್ಗೆ ಹೋದಾಗ ನಿನ್ನ ಹತ್ರ ಆಯುಧ ಇರಬಾರದು, ಇದ್ರೆ ಅವರು ನಿನ್ನನ್ನೇ ಸಾಯಿಸ್ತಾರೆ ಅಂತ ಇವಾನ್ ವಾರ್ನ್ ಮಾಡ್ತಾನೆ. ನನ್ನ ಹಿಂದೆ ಬಂದ್ರೆ ಶೂಟ್ ಮಾಡ್ತೀನಿ ಅಂತ ಕಾಸಿ ವಾರ್ನಿಂಗ್ ಕೊಡ್ತಾಳೆ. ಇತ್ತ ಬೆನ್ ಹೆಲಿಕಾಪ್ಟರ್ ಮೂಲಕ ಬೇಸ್ಗೆ ವಾಪಸ್ ಬರ್ತಾನೆ. ಆ ಕಡೆ ಕಾಸಿ ಒಂದು ಸ್ಕೂಲ್ ಬಸ್ ಮುಂದೆ ಬಿದ್ದಿರೋ ತರಹ ನಾಟಕ ಮಾಡಿ ಒಳಗೆ ಸೇರಿಕೊಳ್ತಾಳೆ. ಎಲ್ಲರ ತರಹ ರೆಡ್ನಿಕ್ ಅವಳನ್ನು ಚೆಕ್ ಮಾಡ್ತಾಳೆ. ಅವಳಿಗೆ ಏಲಿಯನ್ ಪ್ಯಾರಾಸೈಟ್ ತೋರಿಸೋಕೆ ಹೋದಾಗ ಕಾಸಿ ರೆಡ್ನಿಕ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇಬ್ಬರ ನಡುವೆ ಫೈಟ್ ಆಗಿ ಕಾಸಿ ಅವಳನ್ನೇ ಕೊಂದು ತನ್ನ ಟ್ರ್ಯಾಕರ್ ಕಿತ್ತುಕೊಳ್ಳುತ್ತಾಳೆ. ತನ್ನ ತಮ್ಮನನ್ನ ಹುಡುಕಿಕೊಂಡು ಅವಳು ಬೇಸ್ ಒಳಗೆ ಹೋಗ್ತಾಳೆ. ಬೆನ್ ಕರ್ನಲ್ ವಾಶ್ ಜೊತೆ ಬ್ರೀಫಿಂಗ್ನಲ್ಲಿ ಇರ್ತಾನೆ. ಆದ್ರೆ ಆ ಹುಡುಗನ ಪ್ಲಾನ್ ಏನು ಅಂತ ಕರ್ನಲ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಿನಗೇನು ಗೊತ್ತು ಅಂತ ಕೇಳಿದಾಗ ನಿಮ್ಮ ಅಸಲಿ ಬಣ್ಣ ನನಗೆ ಗೊತ್ತು ಅಂತ ಬೆನ್ ಹೇಳ್ತಾನೆ. ಏಲಿಯನ್ಸ್ಗೆ ಬೇಕಾಗಿದ್ದ ಭೂಮಿ ಮೇಲೆ ಇದ್ದಿದ್ದಕ್ಕೆ ಮನುಷ್ಯರಿಗೆ ಈ ಗತಿ ಬಂತು. ಅಷ್ಟೇ ಅಲ್ಲ, ಮನುಷ್ಯರು ಕೂಡ ಹಿಂದಿನಿಂದ ಒಬ್ಬರಿಗೊಬ್ಬರು ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಅಂತ ವಾಶ್ ಹೇಳ್ತಾನೆ. ಅಷ್ಟರಲ್ಲಿ ಒಬ್ಬ ಆಫೀಸರ್ ಬಂದು ರೆಡ್ನಿಕ್ ಮತ್ತು 3 ಗಾರ್ಡ್ಸ್ ಸತ್ತು ಬಿದ್ದಿದ್ದಾರೆ ಅಂತ ರಿಪೋರ್ಟ್ ಮಾಡ್ತಾನೆ. ಬೇಸ್ ಒಳಗೆ ದೊಡ್ಡ ಬ್ಲಾಸ್ಟ್ ಸೌಂಡ್ ಕೇಳುತ್ತೆ. ವಾಶ್ ಚೈಲ್ಡ್ ಸೋಲ್ಜರ್ಸ್ನ ಆಚೆ ಕಳಿಸಿ ಅಟ್ಯಾಕ್ ಮಾಡಿದವರನ್ನ ಹುಡುಕಿ ಅಂತ ಆರ್ಡರ್ ಮಾಡ್ತಾನೆ. ಬೆನ್ ತನ್ನನ್ನ ಹಿಡಿದಿದ್ದ ಸೈನಿಕನನ್ನ ಹೊಡೆದುರುಳಿಸಿ ತನ್ನ ಟ್ರ್ಯಾಕರ್ ಕಿತ್ತುಕೊಳ್ತಾನೆ. ಇನ್ನೊಂದು ಬ್ಲಾಸ್ಟ್ ಆದಾಗ ಕಾಸಿ ಕಾರಿಡಾರ್ನಲ್ಲಿ ಓಡ್ತಾ ಇರ್ತಾಳೆ. ಅಟ್ಯಾಕ್ ಮಾಡ್ತಿರೋದು ಯಾರು ಅಂತ ನೋಡೋಕೆ ಡ್ರೋನ್ಸ್ ಯೂಸ್ ಮಾಡಿ ಅಂತ ವಾಶ್ ಆರ್ಡರ್ ಮಾಡ್ತಾನೆ. ಕಾಸಿಗೆ ಬೆನ್ ಎದುರಾಗ್ತಾನೆ. ಅವಳು ತಕ್ಷಣ ಅವನ ಗನ್ ಕಸಿಯುತ್ತಾಳೆ. ಇಬ್ಬರೂ ಒಬ್ಬರಿಗೊಬ್ಬರು ಗುರುತು ಹಿಡಿದು ತಾನು ಸ್ಯಾಮ್ಗಾಗಿ ಹುಡುಕ್ತಿದ್ದೀನಿ ಅಂತ ಅವಳು ಹೇಳ್ತಾಳೆ. ಮಿಲಿಟರಿಯವರು ಮಕ್ಕಳನ್ನೇ ಏಲಿಯನ್ ಆರ್ಮಿಯಾಗಿ ಯೂಸ್ ಮಾಡ್ತಿದ್ದಾರೆ, ಈಗ ಸ್ಯಾಮ್ನ ಯುದ್ಧಕ್ಕೆ ಕಳಿಸ್ತಿದ್ದಾರೆ ಅಂತ ಬೆನ್ ಹೇಳ್ತಾನೆ. ಕಾಸಿ ಅವನನ್ನ ನಂಬುತ್ತಾಳೆ. ಇಬ್ಬರೂ ಸೇರಿ ಸ್ಯಾಮ್ನ ಹುಡುಕೋಕೆ ಹೋಗ್ತಾರೆ. ಇಬ್ಬರು ಸೈನಿಕರು ಇವರನ್ನ ತಡೆದಾಗ ಅಲ್ಲಿಗೆ ಎಂಟ್ರಿ ಕೊಡೋ ಇವಾನ್ ಅವರನ್ನ ಹೊಡೆದು ಹಾಕ್ತಾನೆ. ನಾನೇ ಈ ಬಾಂಬ್ಗಳನ್ನ ಫಿಕ್ಸ್ ಮಾಡಿದ್ದು, ಮಕ್ಕಳಿರೋ ಫ್ಲೈಟ್ಸ್ ಹಾರಿದ ತಕ್ಷಣ ಈ ಇಡೀ ಬೇಸ್ನೇ ಬ್ಲಾಸ್ಟ್ ಮಾಡ್ತೀನಿ ಅಂತ ಇವಾನ್ ಹೇಳ್ತಾನೆ. ಕಾಸಿಗೆ ಸುಳ್ಳು ಹೇಳಿದ್ದಕ್ಕೆ ಸಾರಿ ಕೇಳಿ ಅವಳಿಗೋಸ್ಕರಾನೇ ತಾನು ಮನುಷ್ಯನಾಗಿ ಉಳಿಯೋ ನಿರ್ಧಾರ ಮಾಡಿದೆ ಅಂತಾನೆ. ಅವರು ಮಕ್ಕಳಿದ್ದ ಜಾಗಕ್ಕೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇಬ್ಬರೂ ಸಾಲು ಸಾಲಾಗಿ ಹುಡುಕಿದಾಗ ಫೈನಲ್ ಆಗಿ ಕಾಸಿಗೆ ಸ್ಯಾಮ್ ಸಿಗ್ತಾನೆ. ಬೆನ್ ಅವರನ್ನ ಎಕ್ಸಿಟ್ ಕಡೆ ಕರ್ಕೊಂಡು ಬಂದು ಸ್ಯಾಮ್ ಟ್ರ್ಯಾಕರ್ ತೆಗೆದು 3 ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅದೇ ಟೈಮ್ಗೆ ವಾಶ್ ಬೇಸ್ ಬಿಟ್ಟು ಹೋಗ್ತಿರ್ತಾನೆ. ಬೆನ್ ಮತ್ತು ಇತರರು ಓಡುತ್ತಿರೋದನ್ನ ನೋಡಿ ಹೆಲಿಕಾಪ್ಟರ್ನಲ್ಲಿ ಅವರನ್ನು ಚೇಸ್ ಮಾಡ್ತಾನೆ. ಆದ್ರೆ ಬೇಸ್ ಬ್ಲಾಸ್ಟ್ ಆಗೋಕೆ ಮುಂಚೆ ಅವರನ್ನ ಸಾಯಿಸೋಕೆ ಅವನಿಂದ ಆಗಲ್ಲ. ದಿಢೀರನೆ ರಿಂಗರ್ ಮತ್ತು ಅವಳ ಸ್ಕ್ವಾಡ್ ಒಂದು ಟ್ರಕ್ ತಗೊಂಡು ಬಂದು ಇವರನ್ನ ರಕ್ಷಿಸ್ತಾರೆ. ಇಡೀ ಬೇಸ್ ಬೆಂಕಿಗೆ ಆಹುತಿಯಾಗೋದನ್ನ ಕಾಸಿ ನೋಡ್ತಾ ಇವಾನ್ ಬಗ್ಗೆ ಯೋಚನೆ ಮಾಡ್ತಾಳೆ. ಆಮೇಲೆ ಸ್ಕ್ವಾಡ್ ಸೇಫ್ ಆಗಿ ಎಸ್ಕೇಪ್ ಆಗಿ ರೆಸ್ಟ್ ಮಾಡೋಕೆ ಒಂದು ಜಾಗ ಹುಡುಕಿಕೊಳ್ಳುತ್ತಾರೆ. Please like and subscribe.